ಕನ್ನಡ ತಮಿಳು ಭಾಷೆಯಿಂದ ಹುಟ್ಟಿದ್ಯಂತೆ. ಕನ್ನಡ ಹುಟ್ಟಿದ್ದೇ ತಮಿಳಿನಿಂದಂತೆ. ಇದು ಬಹುಭಾಷಾ ನಟ ಕಮಲ್ ಹಾಸನ್ ಅವರ ಹೇಳಿಕೆ. ಇತಿಹಾಸ ಅರಿಯದೆ ಕನ್ನಡದ ಬಗ್ಗೆ ಆಡಿದ ಅವರ ಮಾತುಗಳಿಗೆ ಕನ್ನಡಿಗರು ಈಗ ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ. ಅಂದಹಾಗೆ ತಮಿಳು ನಟ ಕಮಲ್ ಹಾಸನ್ ತಮ್ಮ ಥಗ್ ಲೈಫ್ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಇಂಥದ್ದೊಂದು ಆಕ್ಷೇಪಾರ್ಹ ಮಾತನಾಡಿದ್ದಾರೆ. ಅದು ಕೂಡ ಕನ್ನಡದ ಜನಪ್ರಿಯ ನಟ ಶಿವರಾಜ್ ಕುಮಾರ್ ಅವರ ಎದುರಿನಲ್ಲೇ. ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಕಮಲ್ ಹಾಸನ್ ಶಿವಣ್ಣ ಅವರ ಎದುರು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ತಮಗಿರುವ ಗೌರವ ಹಂಚಿಕೊಂಡಿದ್ದಾರೆ. ಕನ್ನಡಿಗರ ಪ್ರೀತಿ ಗೌರವಕ್ಕೆ ವಂದಿಸಿದ್ದಾರೆ. ಬಹಳ ಸೌಹಾರ್ದಯುತ ಮಾತುಗಳನ್ನಾಡಿದ್ದಾರೆ. ಸಂತೋಷ. ಇದ್ಯಾವುದಕ್ಕೂ ನಮ್ಮ ಆಕ್ಷೇಪವಿಲ್ಲ. ಆದ್ರೆ ಹೀಗೆ ಪ್ರೀತಿಯಿಂದಲೇ ಮಾತನಾಡುತ್ತಾ ಮಧ್ಯದಲ್ಲಿ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅಂದಿದ್ದು ಎಷ್ಟು ಸರಿಯಲ್ವಾ? ಕಮಲ್ ಹಾಸನ್ ಅವರ ಈ ಮಾತಿನಲ್ಲಿ ಯಾವ ಹುರುಳಿಲ್ಲ. ಕನ್ನಡಕ್ಕೆ 2000 ವರ್ಷಗಳ ಭವ್ಯ ಇತಿಹಾಸವಿದೆ. ಎಲ್ಲೂ ಕೂಡ ಕನ್ನಡ ಬಂದಿದ್ದು ತಮಿಳಿನಿಂದ ಎಂಬ ಸಣ್ಣ ಪುರಾವೆ ದಾಖಲೆಯೂ ಇಲ್ಲ. ಕನ್ನಡ ತಮಿಳು ಭಾಷೆಯಿಂದ ಹುಟ್ಟಿದ್ದು ಎಂಬ ಮಾತೆ ಶುದ್ಧ ಸುಳ್ಳು. ಇದನ್ನ ನಾವು ಗಟ್ಟಿ ದನಿಯಲ್ಲಿ ಪ್ರಶ್ನೆ ಮಾಡದಿದ್ರೆ ಕಮಲ್ ಹಾಸನ್ ಮಾತನ್ನ ನಾವು ಮೌನವಾಗಿ ಒಪ್ಪಿಕೊಂಡಂತಾಗುತ್ತೆ. ಅಣ್ಣ ಅವರು ಕನ್ನಡಿಗರ ಬಗ್ಗೆಯೂ ಒಳ್ಳೆಯ ಮಾತುಗಳನ್ನಾಡಿದ್ದಾರಲ್ಲ, ಇದನ್ಯಾಕೆ ಇಷ್ಟು ದೊಡ್ಡದು ಮಾಡೋದು ಅಂದುಕೊಂಡ್ರೆ ತಪ್ಪಾಗತ್ತೆ. ನಮ್ಮ ನಾಡು ನುಡಿಯ ಬಗ್ಗೆ ಅಸತ್ಯವನ್ನ ಕೇಳಿಯೂ ಸುಮ್ಮನಾಗುವುದು ತಪ್ಪಾಗತ್ತೆ. ಹೀಗಾಗಿ ಕನ್ನಡಿಗರು ಪ್ರಶ್ನೆ ಮಾಡಲು ಶುರು ಮಾಡಿದ್ದಾರೆ. ನಮ್ಮ ಆಕ್ಷೇಪ ಏನಿದ್ದರೂ ಕನ್ನಡ ತಮಿಳು ಭಾಷೆಯಿಂದ ಹುಟ್ಟಿಲ್ಲ. ಕನ್ನಡಕ್ಕೆ ತನ್ನ ಸ್ವಂತ ಚರಿತ್ರೆ, ಭವ್ಯ ಪರಂಪರೆ ಇದೆ. ಕನ್ನಡ ತಮಿಳಿನಿಂದ ಬಂದಿಲ್ಲ ಅನ್ನೋದನ್ನ ಕಮಲ್ ಹಾಸನ್ ಅವರಿಗೆ ಅರ್ಥ ಮಾಡಿಸೋದು, ಈ ಸತ್ಯವನ್ನ ಅವರು ಮನದಟ್ಟು ಮಾಡಿಕೊಳ್ಳಲಿ ಅನ್ನೋದಷ್ಟೇ ನಮ್ಮ ಸಕಾರಣದ ಆಗ್ರಹ.